बेंगलुरु सेंट्रल डिवीजन पुलिस ने एक मुनज़्ज़म बैन रियासती चोरी के गिरोह को गिरफ्तार कर लिया है। ये गिरोह हालिया आईपीएल मैच के दौरान आरसीबी और सनराइजर्स हैदराबाद के दरमियान चिन्नास्वामी स्टेडियम में मोबाइल फोन्स की चोरियों में मलूस था। पुलिस के मुताबिक 5 अफराद, जिनमें 4 नाबालिग शामिल हैं, इनको हिरासत में ले लिया गया है और अब तक 21 चोरीशुदा मोबाइल फोन्स बरामद किए जा चुके हैं। गिरोह की सरगर्मियां सिर्फ स्टेडियम तक महदूद नहीं थी। पुलिस का कहना है कि चोरी की वारदातें दीगर हाई ट्रैफिक मुकामात पर भी हुई, जिनमें एमजी रोड मेट्रो स्टेशन, स्टेडियम के दाखिली दरवाजे और इर्द गिर्द के पैदल रास्ते शामिल रहे। मुतासिरीन को अपने मोबाइल फोन्स की चोरी का इल्म तब हुआ जब वो घर वापस आए या मैच के बाद सफर कर रहे थे। अब तक इस वाक़ये के सिलसिले में मजमूई तौर पर 29 मुकदमात दर्ज किए जा चुके हैं। पुलिस कमिश्नर सीमंत कुमार सिंह ने बताया कि इब्तदाई तहकीकात से जाहिर होता है कि गिरफ्तार अफराद एक बड़े नेटवर्क का हिस्सा हैं जो कर्नाटक से बाहर काम करता है। मुल्जिमान खास तौर पर इस इवेंट के लिए दीगर रियासतों से आए और मुकामी होटल में क़ियाम करके अपने कार्रवाई की मंसूबाबंदी कर रहे थे। इन्होंने मजीद कहा कि क्राइम स्क्वाड ने पिछले 2 दिनों में अनथक मेहनत के बाद गिरोह को गिरफ्तार किया है। कुछ अफराद मुख्तलिफ मुकामात पर फरार हो गए हैं, लेकिन पुलिस ने इनके साथियों की शनाख्त कर ली है और यकीन है कि जल्द ही तमाम मलूस अफराद को गिरफ्तार कर लिया जाएगा। मज़ीद तहकीकात जारी हैं। जानने के लिए देखते रहें डेली सालार उर्दू डिजिटल। ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮೊನ್ನೆ 28ನೇ ತಾರೀಕು ಏನೋ IPL ಮ್ಯಾಚ್ ಆಗಿತ್ತು. ಅದಾದಮೇಲೆ ಕೆಲವು ಕಡೆ ಅದೇ ಸುತ್ತಮುತ್ತ ಅಂದರೆ ಒಂದೇ ಕಡೆ ಅಲ್ಲ, MG ರೋಡ್, ಮೆಟ್ರೋ ಸ್ಟೇಷನ್ಸ್, ಸ್ಟೇಡಿಯಂ ಎದುರುಗಡೆ ಬೇರೆ ಬೇರೆ ಕಡೆ ಆ ಸುತ್ತಮುತ್ತ ಏರಿಯಾದಲ್ಲಿ ಹಲವಾರು ಮೊಬೈಲ್ ಫೋನ್ ಹೋಗಿದೆ ಅಂತ ಕೆಲವು ಕಂಪ್ಲೇಂಟ್ಸ್ ಬಂತು. ಇಲ್ಲಿವರೆಗೆ ಕೆಲವು ಕೇಸಸ್ ರಿಜಿಸ್ಟರ್ ಆಗಿದೆ. ತಕ್ಷಣ ನಮ್ಮ ಕ್ರೈಮ್ ಸ್ಕ್ವಾಡ್ ಅವರು ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿ ಒಂದು ಗ್ಯಾಂಗ್ ಹಿಡಿದಿದ್ದಾರೆ ಅವರು. ಆ ಗ್ಯಾಂಗಿಂದ ಇಲ್ಲಿವರೆಗೆ 21 ಮೊಬೈಲ್, ಇದು ಮೊನ್ನೆನೇ ಕಳ್ತನ ಆಗಿತ್ತು, 21 ಮೊಬೈಲ್ ಸಿಕ್ಕಿದೆ. ಈ ಗ್ಯಾಂಗಿಂದ ಇನ್ನೂ ಹಲವಾರು ಮಾಹಿತಿ ಬರ್ತಾ ಇದೆ. ಅದಕ್ಕೆ ಕೆಲವರು ಆಲ್ರೆಡಿ ಬೇರೆ ಬೇರೆ ಕಡೆ ಅವರು ಹೋಗಿದ್ದಾರೆ. ನಾವು ಎಲ್ಲರಿಗೂ ಹಿಡಿತೀವಿ. ಇದು ವಿಶೇಷ ಪ್ರಕರಣ ನಾವು ಗಮನಿಸಿ, ಯಾಕೆಂದರೆ ಈ ಥರ ಯಾಕಾಯಿತು ಸಡನ್ ಆಗಿ. ನಮ್ಮವರು ಎಲ್ಲ CCTV ಆಧಾರದ ಮೇಲೆ ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ವರ್ಕ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿ ಮೊನ್ನೆ ನೈಟ್ ಎಲ್ಲ ಕೆಲಸ ಮಾಡಿ ಈಗ ಆರೋಪಿಗೇನೆ ಹಿಡಿದಿದ್ದಾರೆ. ಮತ್ತು ಆ ಆರೋಪಿ ಅವ್ರದ್ದು ಯಾರ ಸಹಚರರು ಇದ್ದಾರೆ, ಇನ್ನೂ ಕೆಲವು ಹಲವಾರು ಇದ್ದಾರೆ. ಅದರ ಬಗ್ಗೆ ಮಾಹಿತಿ ಕೂಡ ನಮಗೆ ಬರ್ತಾ ಇದೆ. ಇವರೆಲ್ಲ ಬೇರೆ ಕಡೆಯಿಂದ ಬಂದಿದ್ರು ಮತ್ತು ಹೋಟೆಲಲ್ಲಿ ವಾಸ ಮಾಡಿ ಈ ಥರ ಮಾಡಿದರು. ನಮಗೆ ಇಲ್ಲಿವರೆಗೆ ಮಾಹಿತಿ ಬಂದಿದೆ. ಸದ್ಯಕ್ಕೆ 21 ಮೊಬೈಲ್ ರಿಕವರಿ ಆಗಿದೆ. ನಾನು ನಿಮಗೆ ಅದೇ ಹೇಳಿದ್ದೀನಿ. ಈಗ ಅವ್ರದ್ದು ಸಹಚರರು ಕೆಲವರು ಬಗ್ಗೆ ಮಾಹಿತಿ ಬಂದಿದೆ. ಇವರು ಇದೇ ಉದ್ದೇಶಕ್ಕೆ ಬಂದಿರಬಹುದು ಅಥವಾ ಬೇರೆ ಕಡೆ ಕೂಡ ಮಾಡಿದ್ರು, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಯಾಕೆಂದರೆ ಸದ್ಯಕ್ಕೆ ಇದು ರಿಕವರಿ ಆಗಿದೆ. ಟೋಟಲ್ ಕೇಸಸ್ ಬಗ್ಗೆ ಏನಾಗಿದೆ, ಕೆಲವು ಅಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ, ಮನೆ ಹೋದ್ಮೇಲೆ ಗೊತ್ತಾಯಿತು, ಅಥವಾ ಮನೆಯಲ್ಲಿ ಅಥವಾ ದಾರಿಯಲ್ಲಿ ಆಗಿದೆ. ಒಟ್ಟು 29 ಕೇಸಸ್ ರಿಜಿಸ್ಟರ್ ಆಗಿದೆ. ಅದರ ಬಗ್ಗೆ ಇಲ್ಲ, ಅದು ನಾನು ನಿಮ್ಗೆ ಹೇಳಿದ್ದೇನೆ. ಇವರು ಎಲ್ಲ ಕಡೆ ಬೇರೆ ಬೇರೆ ಕಡೆ ಇದೆ, ಬೇರೆ ಬೇರೆ ಕಡೆ ಆಗಿದೆ. ಒಂದೇ ಕಡೆ ಆಗಿಲ್ಲ, ಬೇರೆ 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 ರಾಜ್ಯ. ಐದು ಜನ ಇದೆ, ಅದರಲ್ಲಿ 5 ಜನ. ನಾವು ಅದೇ ನಿಮ್ಗೆ ಹೇಳಿದಿಲ್ಲ, ಅವ್ರು ಕೆಲವು ಸಲ ಅಲ್ಲಿಂದ ಕೆಲವು ಮಾಹಿತಿ ಬರ್ತಾ ಇದೆ. ಸೊ ಇನ್ನೂ ನಮ್ಮ ಕೇಸ್, ಈಗ ಕೆಲವು ಕೇಸ್ ನಮ್ಮ ಕೇಸಲ್ಲಿ 21 ಸಿಕ್ಕಿದೆ. ನಾವು ವೆರಿಫೈ ಮಾಡ್ತೀವಿ ಎಲ್ಲೆಲ್ಲಿ ಮ್ಯಾಚಸ್ ಆಗಿದೆ, ಅದು ಏನೋ ಲಿಂಕ್ ಇದ್ರೆ ಖಂಡಿತ ಅದರ ಬಗ್ಗೆ ಆ ಕನ್ಸರ್ನ್ ಪೋಸ್ಟ್ಗೆ ಕೂಡ ನಾವು ಮಾಹಿತಿ ಕೊಡ್ತೀವಿ.